ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 9:30ರಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ನನ್ನ ಮಗ ಕೊಟ್ಟಿಗೆ ಕಸ ಎಲ್ಲನೂ ಗುಡಿಸ್ತಾ ಇದ್ದಾನೆ. ನಮ್ಮ ಮನೆಯವರು ಬೆಳಿಗ್ಗೆನೇ ಎದ್ದು ಕೊಟ್ಟಿಗೆ ಕಸ ಗುಡಿಸ್ತಾರೆ. ಮತ್ತು ಕರ ಬಿಟ್ಟು ಹಾಲು ಡೈರಿ ಕೊಟ್ಟು ಬಂದಿರ್ತೀವಿ. ಈಗ 9:30 ಆಗಿರೋದ್ರಿಂದ ದನಗಳಿಗೆಲ್ಲ ಪೀಡ್ಸ್ ಕೊಟ್ಟು ಹುಲ್ಲಾಕಬೇಕಿತ್ತು. ಹಾಗಾಗಿ ನನ್ನ ಮಗ ನಾನೇ ಗುಡಿಸ್ತೀನಿ ಅಮ್ಮ ಅಂತ ಗುಡಿಸ್ತಿದ್ದಾನೆ. ಇವತ್ತು ಸ್ಕೂಲಿಗೆ ರಜೆ ಇರೋದ್ರಿಂದ ಹಾಗೆ ಗುಡಿಸ್ಬಿಟ್ಟು ದನಗಳಿಗೆಲ್ಲ ಪೀಡ್ಸು ಬೂಸ ನೆನಾಕಿ ಅವನೇ ಕೊಡ್ತಾ ಇದ್ದಾನೆ. ನೋಡಿ, ಹುಲ್ಲು ಹಾಕ್ತಾ ಇದ್ದಾನೆ. ಎಲ್ಲವಕ್ಕೂ ತಂದು ಹುಲ್ಲು ಹಾಕ್ಬಿಟ್ಟು ಹುಲ್ಲು ಚೆಲ್ದಂಗೆ ತಂದುಬಿಟ್ಟು ಹಾಕ್ತಾನೆ. ಸ್ಕೂಲಿಗೆ ಬೆಳಗ್ಗೆ 7:30 ಹೋದರೆ ಬರೋದು 5 ಗಂಟೆ ಆಗುತ್ತೆ. ಹಿಂಗೆ ರಜಾ ಇದ್ದಾಗ ಕೆಲಸ ಮಾಡ್ತಾನೆ. ಹೀಗೆ ಮಾಡ್ತಾ ಇದ್ದಾನೆ ಕೆಲಸನ. ಸಾಕ ಕಡಿಕ ಅಲ್ಲಿಗೆ ಸಾಕಾಗಿ ಕಟ್ಟಿದ್ದೀನಿ. ಈ ಚೆಲ್ಲಾಡುತ್ತೆ. ನಮ್ಮನೆಯವರು ಜಟ್ಟು ಹಾಕಿದ್ರು. ಅದಕ್ಕೆ ತಿಂಡಿ ಕೊಡೋಣ ಅಂತ ಹೊಲ್ದ ಹತ್ರ ಬಂದಿದ್ದು. ಮಳೆ ಬರೋಂಗಿದೆ, ಬರುತ್ತೋ ಇಲ್ವೋ ಅನ್ನೋ ಡೌಟ್ ಮೇಲೆ ಜಟ್ಟು ಹಾಕಿದ್ದಾರೆ. ಆದರೆ ಜಟ್ಟು ಹಾಕಿದ ಮೇಲೆ ನೈಟ್ ತುಂಬಾ ಮಳೆ ಬಂತು. ನೀರು ಹೊಡಿತಾ ಇದ್ದಾರೆ. ಮನೆಗೆ ಬಂದು ಬೆಣ್ಣೆ ಕಡಿಬೇಕು ಅಂತ ಬೆಣ್ಣೆ ಕಡಿದೆ. ಒಂದು ವಾರದ್ದನ್ನ ಕೆನೆ ಎತ್ತಿಟ್ಟಿದ್ದೆ, ಅದನ್ನು ಸೇರಿಸಿ ಇವತ್ತು ಬೆಣ್ಣೆ ಕಡ್ದಿದ್ದೀನಿ. ಒಂದು ಸೇರಾಗಿದೆ ನೋಡಿ. ನಮ್ಮೂರಲ್ಲಿ ಇವತ್ತು ಲಾಸ್ಟ್ ಕಡೆ ಕಾರ್ತಿಕ ಮಾಡ್ತಾಯಿದ್ದಾರೆ. ಹಾಗಾಗಿ ಮಕ್ಕಳೆಲ್ಲ ದೀಪ ಇಟ್ಕೊಂಡು ಹೋಗಿ ಎಲ್ಲ ದೇವರಿಗೂ ಎಲ್ಲ ದೇವಸ್ಥಾನದಲ್ಲೂ ಆರತಿ ಮಾಡಿಬಿಟ್ಟು ಬರ್ತಾರೆ. ಆಮೇಲೆ ಬಂದು ಶಿವನ ದೇವಸ್ಥಾನಕ್ಕೆ ದೀಪ ಎಲ್ಲನೂ ಆರತಿ ಮಾಡಿ ಇಡ್ತಾರೆ. ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಬಂದು ಕಡೆ ಕಾರ್ತಿಕ ಆಗಿರೋದ್ರಿಂದ ಮಕ್ಕಳಿಗೆ ಬೋಂಡ ಮಾಡಿಕೊಟ್ಟೆ. ತೊಗರಿಕಾಳು ಸಾಂಬಾರು ರೈಸು ಮಾಡಿದ್ದೆ. ನಿಮಗೇನಾದ್ರು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.